ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 5. ಇಲ್ಲಿ ಅರ್ಜುನನು ಹೇಳುತ್ತಾನೆ ಕೃಷ್ಣನಲ್ಲಿ, ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವುದಾದರೂ ಅವರು ಹಿರಿಯರು. ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ. ಇದರ ಭಾವಾರ್ಥ ತಿಳಿಯೋಣ ಬನ್ನಿ. ಶಾಸ್ತ್ರಗಳ ಸಂಹಿತೆಯ ಪ್ರಕಾರ ಯೋಗ್ಯದ ಕೆಲಸವನ್ನು ಮಾಡುವ ಮತ್ತು ವಿವೇಚನೆಯನ್ನು ಕಳೆದುಕೊಂಡ ಗುರುವು ತ್ಯಜಿಸಲು ಅರ್ಹನು. ದುರ್ಯೋಧನನು ಆರ್ಥಿಕ ನೆರವನ್ನು ನೀಡುವುದನೆಂದು ಭೀಷ್ಮ ದ್ರೋಣರು ಅವನ ಪಕ್ಷ ವಹಿಸಬೇಕಾಯಿತು. ಆರ್ಥಿಕ ಕಾರಣಗಳನ್ನು ಮಾತ್ರ ಪರಿಗಣಿಸಿ ಅವರು ಇಂತಹ ಸ್ನಾನವನ್ನು ಒಪ್ಪಿಕೊಳ್ಳಬಾರದಾಗಿತ್ತು. ಈ ಸನ್ನಿವೇಶದಲ್ಲಿ ಅವರು ಗುರುವಿನ ಸ್ನಾನಕ್ಕೆ ಕಳೆದುಕೊಂಡು ಹೋದ್ದಾರೆ. ಆದರೆ ಅರ್ಜುನನು, ಹೀಗಾದರೂ ಅವರು ತನ್ನ ಹಿರಿಯರು ಅವರನ್ನು ಕೊಂದು ಭೋಗಗಳನ್ನು ಅನುಭವಿಸಿದಂದರೆ ರಕ್ತಲೇಪಿತವಾದ ಯುದ್ಧಗಳಿಗೆ ಅನ್ನು ಸವಿದಂತೆ ಎಂದು ಭಾವಿಸುತ್ತಾನೆ. ಶ್ಲೋಕ ನೋಡೋಣ ಬನ್ನಿ. ಹಿರಿಯರನ್ನು ಕೊಲ್ಲದೆ ಖಂಡಿತವಾಗಿಯೂ ಮಹಾತ್ಮರಂದಾದ ಉತ್ತಮವಾದದ್ದು ಬದುಕನ್ನು ಸುಖಿಸುವುದ. ಭಿಕ್ಷೆ ಬೇಡುವುದರಿಂದ ಕೂಡ ಈ ಬದುಕಿನಲ್ಲಿ ಈ ಜಗತ್ತಿನಲ್ಲಿ ಕೊಂದು ಪ್ರಯೋಜನ ಆಕ್ಷೇಪಣೆಗಳು. ಆದರೆ ಗುರು ಹಿರಿಯರನ್ನು ಈ ಜಗತ್ತಿನಲ್ಲಿ ಖಂಡಿತವಾಗಿಯೂ ಭೋಗಿಸಬೇಕಾಗುತ್ತದೆ. ಭೋಗವನ್ನು ರಕ್ತದಿಂದ ಸಿಕ್ತವಾದದ್ದನ್ನು ಈ ಲೋಕದಲ್ಲಿ ಮಹಾನ್ ಗುರುಗಳನ್ನು ಕೊಂದು ಬದಲಾಗಿ ನಾನು ಭಿಕ್ಷೆ ಬೇಡಿ ಬದುಕುವುದು ಮೇಲು. ಯಾಕೆಂದರೆ ಅವರು ಧನ ಮತ್ತು ಭೋಗಕ್ಕಾಗಿ ಆಸಕ್ತರಾಗಿದ್ದರೂ ಅವರನ್ನು ಕೊಂದು ನಾನು ರಕ್ತದಿಂದ ಕಲುಷಿತವಾದ ಆನಂದವನ್ನು ಅನುಭವಿಸುವುದು ಪಾಪಕರ. ಅರ್ಜುನನ ಮನೋಭಾವ. ಆತ ಯುದ್ಧದಲ್ಲಿ ಕರ್ತವ್ಯಕ್ಕಿಂತ ಮಾನವೀಯತೆಯೇ ಕರುಣೆಯನ್ನು ಮೆಚ್ಚುತ್ತಾನೆ. ಗುರುಗಳ ವಿರುದ್ಧ ಹೋರಾಟ ದ್ರೋಣ ಮತ್ತು ಭೀಷ್ಮನಂತಹ ಮಹಾನ್ ಋಷಿಗಳನ್ನು ಕೊಂದು ಗೆಲುವಿನ ಫಲವೂ ಪವಿತ್ರವಾಗುವುದಿಲ್ಲ ಎಂದು ಆತಂಕ. ಭಿಕ್ಷೆ ಜೀವನ. ಅರ್ಜುನನ ಹೇಳುವುದೇನೆಂದರೆ, ಯುದ್ಧದಲ್ಲಿ ಜಯಿಸಿದರೂ ಅದು ಪಾಪಪೂರ್ಣವಾಗಿದ್ದರೆ ಭಿಕ್ಷೆ ಬೇಡಿ ಬದುಕುವುದೇ ಶ್ರೇಷ್ಠ. ಆಧ್ಯಾತ್ಮಿಕ ಅರ್ಥ. ಈ ಶ್ಲೋಕವು ಧರ್ಮದೊಳಗಿನ ಸಂಶಯದ ಹಾದಿಯನ್ನು ತೋರಿಸುತ್ತದೆ. ಕರ್ತವ್ಯ ಮತ್ತು ಕರುಣೆ ನಡುವಿನ ಆತ್ಮ ಯುದ್ಧ.